ಸರಿ ಶಾಸ್ತ್ರಿಗಳೇ, ಈ ದಿನ ಸುಬ್ರಹ್ಮಣ್ಯನ ಆರಾಧನೆಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ರಮ್ಯಾ ಅವರು ಅವರ ಮಗಳ ಬಗ್ಗೆ ಸಂದೇಶವನ್ನ ಕಳಿಸಿದ್ದಾರೆ ಹಾಸನದಿಂದ. ಅವರ ಹುಟ್ಟಿದ ದಿನಾಂಕ 1/8/2006, ಸಮಯ 9:49 ರಾತ್ರಿ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ರಮ್ಯಾ ಅವರ ಪ್ರಶ್ನೆ ಅವರ ಮಗಳ ಕುರಿತಾಗಿ ಶಿಕ್ಷಣ ಮತ್ತು ವೃತ್ತಿ ಬಗ್ಗೆ ಕೇಳಿದಾರಲ್ವ. ಜಾತಕ ನೋಡೋಣ ಹೇಗಿದೆ, ಜಾತಕದಲ್ಲಿ ಬಲ ಹೇಗಿದೆ, ವಿದ್ಯಾಬಲ, ವೃತ್ತಿಬಲ, ಇವುಗಳನ್ನೆಲ್ಲ ನಮಗೆ ದಯಪಾಲಿಸೋದು ಆ ಗ್ರಹಗಳು. ಅದು ಚೆನ್ನಾಗಿದೆ, ಬಲಿಷ್ಠವಾಗಿದೆ ಅಂದರೆ ಅದು ಒಳ್ಳೆಯದನ್ನು ಸೂಚಿಸುತ್ತೆ ಅಂತ ಅರ್ಥ. ಹೀಗಾಗಿ ಇದು ನೋಡಿ, ಇದು ಮೀನ ಲಗ್ನ ಇವರದ್ದು. ಲಗ್ನದಿಂದ ಕರ್ಮಾಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ. ಇಲ್ಲಿ ಮೊದಲಿಗೆ ನಾವು ವಿದ್ಯಾಸ್ಥಾನ ಗಮನಿಸ್ಕೊಂಡ್ರೆ ಬುಧ ತುಂಬ ಚೆನ್ನಾಗಿದ್ದಾನೆ. ಶುಕ್ರ ಬುಧರ ಯುತಿ ಇದ್ದರೆ ಅವರು ನಿಸ್ಸಂಶಯವಾಗಿ ಆರ್ಟಿಸ್ಟ್ ಆಗಿರ್ತಾರೆ. ಒಳ್ಳೆ ಸಂಗೀತಜ್ಞರಾಗಲಿಕ್ಕೆ ಅವಕಾಶ ಇದೆ, ಒಳ್ಳೆಯ ಕಲಾವಿದರಾಗಲಿಕ್ಕೆ ಅವಕಾಶ ಇದೆ. ಸಂಗೀತವೋ, ನೃತ್ಯವೋ, ಗೀತ, ವಾದ್ಯ, ಡಿಸೈನ್, ಹೀಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಅದ್ವಿತೀಯವಾದ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ತುಂಬ ಚೆನ್ನಾಗಿ ತಾವು ಪ್ರಯತ್ನ ಮಾಡಿ, ಆ ಫೀಲ್ಡ್ ತುಂಬ ಚೆನ್ನಾಗಾಗುತ್ತೆ ಅಂತ. ಪ್ರಸ್ತುತ ಈಗ ದಶಾಕಾಲ ನೋಡಿದ್ರೆ ಗುರು ದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ಜಾತಕದಲ್ಲಿ ಗುರು ಅಷ್ಟಮದಲ್ಲಿರೋ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚನೆ, ಲಗ್ನಾಧಿಪತಿ ಅವನು. ಹೀಗಾಗಿ ಗುರು ಕವಚವನ್ನು ಕೇಳಿಸ್ಕೊಳ್ಳೋದು, ಸಾಧ್ಯವಾದರೆ ಒಂದು ಗುರು ಶಾಂತಿಯೇ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದು ಈಗ ಬೇಕು, ಅದನ್ನು ಮಾಡಿಸಿದ್ರೆ ಒಳ್ಳೆಯದು. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಕೇತು ಗ್ರಹ ಶಾಂತಿ ಬೇಕು, ಅದನ್ನು ಮಾಡಿಸಿ ವಿವಾಹ ಪ್ರಯತ್ನ ಮಾಡಿ. ಆಗ ಇನ್ನೂ ಸಾಕಷ್ಟು ಸಮಯ ಇದೆ, ಈಗಲೇ ಅದಕ್ಕೆ ಯೋಚನೆ ಬೇಡ. ವೃತ್ತಿ ವಿದ್ಯೆಗೆ ಸಂಬಂಧಿಸಿದ ಹಾಗೆ ಅದನ್ನೇ ಆಯ್ಕೆ ಮಾಡಿಕೊಂಡ್ರೆ ವೃತ್ತಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗಿ. ಸರಿ ಶಾಸ್ತ್ರಿಗಳೇ, ಇನ್ನು ಹರಿಣಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/11/2008, ಸಮಯ 7:32 ಸಂಜೆ. ಅವರ ಪ್ರಶ್ನೆ, SSLC ಆಗಿದೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರಿಣಿಯವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಅಲ್ವಾ. ಜಾತಕವನ್ನು ಪರಿಶೀಲಿಸೋಣ. ನಿಮ್ಮ ಜಾತಕದಲ್ಲಿ ವಿದ್ಯಾಸ್ಥಾನ ಹೇಗಿದೆ, ವಿದ್ಯಾಸ್ಥಾನದ ಅಧಿಪತಿಗಳು ಹೇಗಿದ್ದಾರೆ, ಎರಡೂ ಮುಖ್ಯ ಆಗುತ್ತೆ. ನೋಡಿ, ಇದು ವೃಷಭ ಲಗ್ನ. ಲಗ್ನದಿಂದ ಪಂಚಮಾಧಿಪತಿ ಷಷ್ಠದಲ್ಲಿದ್ದಾನೆ. ಈ ದುಸ್ಥಾನವನ್ನು ಗ್ರಹಗಳು ಸೇರಬಾರ್ದು. ನಿಮ್ಮ ಜಾತಕದಲ್ಲಿನ ಬಲ ಏನಪ್ಪ ಅಂತಂದರೆ, ಸಪ್ತಮದಲ್ಲಿರ್ತಕ್ಕಂಥ ಈ ಸ್ವಕ್ಷೇತ್ರದ ಕುಜ, ಇದರ ಜೊತೆಗೆ ಚಂದ್ರನೂ ಚೆನ್ನಾಗಿದ್ದಾನೆ. ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಕುಜ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಹೀಗಾಗಿ ಒಂದಷ್ಟು ಗ್ರಹಗಳು ಚೆನ್ನಾಗಿದ್ದಾವೆ. ಈಗ ಪ್ರಸ್ತುತ ಕಾಲ ನೋಡಿದ್ರೆ ಬುಧ ದಶೆಯಲ್ಲಿ ತಮಗೆ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮಗೆ ಚತುರ್ಥದಲ್ಲಿ ಸ್ವಲ್ಪ ವೀಕ್ ಆಗಿದ್ದಾನೆ. ಹೀಗಾಗಿ ನೀವು ಪ್ರತಿ ವಿದ್ಯಾಭ್ಯಾಸ ಬಹಳ ಮುಖ್ಯ. ಈ ಕಾರಣದಿಂದಾಗಿ ನೀವು ಆಂಜನೇಯ ಸ್ವಾಮಿಗೆ ಜೇನಿನ ಅಭಿಷೇಕ ಮಾಡಿಸಿ ಪ್ರತಿ ಶನಿವಾರ ಸ್ವಲ್ಪ ತಿನ್ನಿಸಿ, ಅದು ತುಂಬ ಸಹಾಯವಾಗುತ್ತೆ. ಸದ್ಯಕ್ಕೆ ಅದು ಬೇಕು. ಅದು ಇವರ ವಿದ್ಯಾಭ್ಯಾಸವನ್ನು ಸ್ಥಿರ ಮಾಡುತ್ತೆ, ಪ್ರಖರ ಮಾಡುತ್ತೆ. ಹೀಗಾಗಿ ಆಂಜನೇಯನ ಸ್ಮರಣೆ ಬೇಕು, ಅದನ್ನು ಮಾಡಿಸಿ ಸದ್ಯಕ್ಕೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶಶಿಕುಮಾರ್ ಅವರು ಚಿಂತಾಮಣಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/2/1997, ಸಮಯ 6:30 ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಶಿಕುಮಾರ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವ. ಜಾತಕ ನೋಡೋಣ. ನೋಡಿ, ಇದು ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಚಂದ್ರನಿಗೆ ಬಲಹೀನತೆ ಬಂದಿದೆ. ಲಗ್ನದಲ್ಲೇ ಇದ್ದಾನವನು, ಅಮಾವಾಸ್ಯೆ ದಿವಸ ತಾವು ಹುಟ್ಟಿರ್ತಕ್ಕಂಥದ್ದು. ಹೀಗಾಗಿ ವಿವಾಹದ ಅಧಿಪತಿ ಅವನು ಬಲಹೀನನಾಗಿದ್ದರೆ, ಅವನು ದುಸ್ಥಾನಗಳಲ್ಲಿದ್ದರೆ ಆ ಗ್ರಹಕ್ಕೊಂದು ಶಾಂತಿ ಬೇಕು ಅಂತ ಶಾಸ್ತ್ರಗಳ ಮಾತು, ಶಾಸ್ತ್ರವಾಣಿ ಅಂತ ಅದಕ್ಕೆ ಹೆಸರು. ಹೀಗಾಗಿ ಚಂದ್ರಗ್ರಹ ಶಾಂತಿ ಮಾಡಿಸ್ಬೇಕು ತಾವು. ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ತಮಗೆ ರವಿಯ ಭುಕ್ತಿ ನಡೀತಾ ಇದೆ. ನೋಡಿ, ಡಿಸೆಂಬರ್ ನಂತರದಲ್ಲಿ ಸಾಕ್ಷಾತ್ ಸಪ್ತಮಾಧಿಪತಿ ಕಾಲ ಶುರುವಾಗುತ್ತೆ. ಹೀಗಾಗಿ ಡಿಸೆಂಬರ್ ನಂತರ ಅಂದರೆ 2025ರಲ್ಲಿ ನಿಮಗೆ ವಿವಾಹ ಏರ್ಪಾಡಾಗುತ್ತೆ. ಅಷ್ಟರೊಳಗಾಗಿ ಚಂದ್ರಗ್ರಹ ಶಾಂತಿ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಂಜುನಾಥ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/5/1971, ಸಮಯ 11 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಂಜುನಾಥ್ ಅವರ ಪ್ರಶ್ನೆ, ಒಂದು ಆರೋಗ್ಯ ಮತ್ತೊಂದು ಕೆಲಸ, ಎರಡು ಪ್ರಶ್ನೆ ಕಳಿಸಿದಾರಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ರವಿ ಬಲಿಷ್ಠನಾಗಿದ್ದಾನೆ, ಕರ್ಮಾಧಿಪತಿ ಉಚ್ಚನಾಗಿದ್ದಾನೆ.
ಈಗ ಪ್ರಸ್ತುತ ಕಾಲ ಯಾವುದಿದೆ ನೋಡೋಣ. ನೋಡಿ, ಈಗ ರಾಹು ದಶೆಯಲ್ಲಿ ತಮಗೆ ರಾಹು ಭುಕ್ತಿ ನಡೀತಾ ಇದೆ. ನೋಡಿ, ರಾಹು ಕೂಡ ಸಪ್ತಮದಲ್ಲಿದ್ದಾನೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಈಗಷ್ಟೇ ಹೇಳ್ತಾ ಇದ್ದಾನೆ, ಯಾರಿಗಾದರೂ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಬೇಕು, ಅರಿವು ಬರಬೇಕು, ಬೇರೆಯವ್ರಿಗಿಂತ ವಿಶೇಷವಾದ ಆಲೋಚನೆ ಮಾಡಿದ್ರೆ ನೀವೇ ಸ್ಪೆಷಲಿಸ್ಟ್ಗಳು, ಅವರನ್ನೇ ತಾನೇ ಸ್ಪೆಷಲಿಸ್ಟ್ ಅಂತ ಕರೆಯೋದು. ಹೀಗಾಗಿ ಅಂಥದ್ದೊಂದು ಶಕ್ತಿ ಬರಬೇಕಾದ್ರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಆ ಸುಬ್ರಹ್ಮಣ್ಯ ಸೇವೆಯಿಂದ ತುಂಬ ಅನುಕೂಲ ಆಗುತ್ತೆ. ಆರೋಗ್ಯ, ವೃತ್ತಿ ಎರಡೂ ಸಹಾಯವಾಗುತ್ತೆ. ಆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ, ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.